ಹಾಗೆ ನಾನು ನಿಷ್ಠೆಯಿಂದ ಕಾಯ್ಬೇಕಂತ ಇರುವಾಗ ಒಂದು ವಿಜಯ ನಡೆಯಿತು. ಅಲ್ಲಿ ಒಂದು ವಿಶೇಷ ನಿಮ್ಮ ಮಾತೆ ನನಗೆ ಕಿವಿಯಲ್ಲಿ ಗುಯ್ಯ ಅಂತ ಹೇಳ್ತಾವ. ನನ್ನ ಮಾತನ್ನೇ ಆಲಿಸ್ತಾ ಇದ್ದವ. ನಿಮ್ಮ ಮಾತನ್ನೇ ಕೇಳ್ತಾ ಇದ್ದೆ. ನಾವು ಯಾವಾಗಲೂ ವಿಚಾರ ನಿಮ್ಮ ಉದ್ಯೋಗದಲ್ಲಿ ನೀವು ನಿಷ್ಠೆಯಿಂದ ಇರಿ. ನಿಮ್ಮ ಮುಖ ನೋಡುವಾಗಲೇ ಗೊತ್ತಾಗ್ತದೆ. ಭಯಂಕರ ನಿಷ್ಠೆಯಲ್ಲಿ ಮಾಡ್ತಾ ಇದ್ದೀರಾ. ಅಷ್ಟೊತ್ತಿಗೆ ಸರೋವರದ ಕಡೆಯಿಂದ ಮಾತಾಡುದು ಕೇಳ್ತಾ ಉಂಟು. ಸರೋವರದ ಕಡೆಯಿಂದ ಮಾತಾಡುದು. ಯಾರದು? ಒಬ್ರು ಕಪ್ಪಾಚಾರ. ಯಾರು? ಕಪ್ಪಾಚಾರು. ಅವರೇ ಚಲ್ಲಿ ಕಪ್ಪಾಚಾರು. ಕೃಪಾಚಾರ್ಯರು. ಮತ್ತೊಬ್ರು ಅಶ್ವಸ್ಥ ಮರ. ಅಲ್ಲ, ಅದು ಮತ್ತೊಂದು ಮರ. ಇಲ್ಲ, ಅಶ್ವಸ್ಥ ನಮ್ಮ ಧೋನ್ಯಾಚಾರ್ಯರು ಮಗ ಅಶ್ವತ್ಥಾಮಾಚಾರ್ಯರು. ಆಚಾರ್ಯರು ಹೀಗೆ ನೀರು ನೋಡಿ ಮಾತಾಡ್ತಾ ಇದ್ದಾರೆ. ಅವರೇನು ನೀರು ನೋಡಿ ಮಾತಾಡುದು? ಕೂತು 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 ಏನದು? ಕೂತು 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 ಕೂತಮ್ಮ ಕೂತು 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 ಅಂತ ಮಾತಾಡ್ತಾ ಇದ್ದಾರೆ. ನೀರನ್ನು ನೋಡಿ? ನೀರನ್ನು ನೋಡಿ. ಏನು ಅವರಿಗೆ ತಲೆ ಸರಿ ಇಲ್ವಾ? ನಾನು ಎಂಥದ್ದಂತೆ ಮತ್ತೆ ಕೊನೆಗೆ ನೋಡುವಾಗ ಅವರು ಮಾತಾಡ್ತಾ ಇದ್ದಾರೆ. ಅಶ್ವತ್ಥಾಮಾಚಾರ್ಯರು ಮಾತಾಡ್ತಾ ಇದ್ದಾರೆ. ಅಯ್ಯ ಕರವರವ ಅವ ಅಯ್ಯ ಕರವರವ ಅಯ್ಯ ಕೌರವ. ಅವನದೊಂದು ಹೆಸರು ಸರಿ ಇಲ್ಲ ಇವರು. ಅದು ಕಷ್ಟ ಉಂಟು ಭಯಂಕರ. ಅದು ನಿಮಗೆ ಹೇಳಲಿಕ್ಕೆ ನಿನ್ನದ್ದು ಸರಿ ಇಲ್ಲ, ಅವಳ ಹೆಸರು ಸರಿ ಉಂಟು. ಹೌದಾ? ನೀರು ನೋಡಿ ಕಾಣುವ ಅವನೇ. ನೀನು ನೀರಿನೊಳಗೆ ಅಡಗಿ ಕುಳಿತಿರ್ಬೇಕು. ನಾನಿಲ್ವ? ನನಗೊಂದು ವೀಳ್ಯ ಕೊಡು, ನಾನು ಹೋಗ್ತೇನೆ. ಈಗ ನನಗೊಂದು ವೀಳ್ಯವನ್ನು ಕೊಡು, ನಾನು ಹೋಗ್ತೇನೆ. ನಾನು ಹೋಗ್ತೇನೆ, ದುಡ್ಡ ನಾನು ಮಾಡ್ತೇನೆ. ನೀನು ಚಿಂತೆ ಬಿಡು ಬಿಡು ಚಿಂತೆ ಅಂತ ಹೇಳ್ತಾ ಇದ್ದಾನೆ. ಯಾರು? ಯಾರು? ನಮ್ಮ ಮಾಡಿ 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 ನಮ್ಮ ಮಾಡಿ ಅಶ್ವತ್ಥಾಮರು ಮಾಡಿ. ಅಷ್ಟೊತ್ತಿಗೆ ನೀರಿನೊಳಗೆ ತಂದು ಒಳ್ಳೆ ಮತ್ತೆ ನೀರಿನ ಒಳಗೆ ಗುಳ್ಳೆ ಬರುತ್ತೆ. ಮತ್ತೆ ಎಂತದ್ದು ಬರುತ್ತಾ? ಅದು ಜಲಚರ ಪ್ರಾಣಿ ಇರಬೇಕು ನೀರಿನ ಅಡಿಯಲ್ಲಿ. ಇಲ್ಲ, ಮತ್ತೆಂತದು? ಗುಳ್ಳೆ ಗುಳ್ಳೆ ಬಂದು ಪಟ ಪಟ ಅಂತ ಹೊಡಿತಾರೆ. ಅದೇನು? ಹೊಡಿಯುವಾಗ ಅದರಲ್ಲಿ ಶಬ್ದ ಬರ್ತಾ ಉಂಟು. ನೀರಿನ ಅಡಿಯಿಂದ ಬರುವ ಗುಳ್ಳೆ ಅದು ಹೊಡಿಯುವಾಗ ಶಬ್ದ ಬರ್ತದೆ. ಏನದು? ಅಯ್ಯ, ಇಷ್ಟರ ತನಕ ನಾನೆಲ್ಲ ನಿಮ್ಮನ್ನೆಲ್ಲ ನಂಬಿ ಕೆಟ್ಟೆ. ಒಳಗಿಂದ ನಿಮ್ಮನ್ನು ನಂಬಿ ಕೆಟ್ಟೆ. ನೀವು ಈಗ ಯಾಕೆ ಬಂದದ್ದು? ದಮ್ಮಯ್ಯ ಒಮ್ಮೆ ಹೋಗಿ ಇವರೇ, ನಾನು ಇಲ್ಲಿ ಆಡ್ಕೊಂಡು ಬದುಕಿದ್ದೇನೆ, ನೀವು ದಯಮಾಡಿ ಇವತ್ತು ಇಲ್ಲಿಂದ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲರೂ ಹೋದ್ರ? ಇಲ್ಲ, ಮತ್ತೆ ನಾನು ಅವರು ಹೋದಾಗ ನನಗೆ ಗೊತ್ತಾಯ್ತು ರಾಯರೇ, ಈಗ ನೀರಿನೊಳಗೆ ನೋಡಿ ಮಾತಾಡಿದ್ದು ಬೇರೆ ಯಾರು ಅಲ್ಲ, ನಿಮ್ಮ ಅಜ್ಜಮ್ಮ ಶತ್ರು ಇದ್ದಾನೆ. ನನ್ನ ಅಜನ್ಮ ಶತ್ರು? ಅಜನ್ಮ ಶತ್ರು ಇದ್ದಾರೆ ಅಲ್ಲ. ಪಾಯಸ 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 ಅವರವರ ನೀರಿನೊಳಗೆ ಅಡಗಿ ಕೂತಿದ್ದಾರೆ.
ಮಾಡೋದಿಲ್ಲ ಬಾ. ಅದು ನಿನ್ನನ್ನು ತಿರುಗಿಸುವುದು ಯಾಕೆ ಗೊತ್ತಾ? ನಿನ್ನ ಮಾತನ್ನು ಕೇಳಿದಾಕ್ಷಣವೇ ಹಾ, ನನಗೆ ಸಂತೋಷ ಆಗಿಲ್ಲ. ನಿಮ್ಮ ಸಂತಸದಲ್ಲಿ ನಾನು ಸಾಯ್ತಾ ಇದ್ದೇನೆ. ಯಾಕೆ? ನಿಮ್ಮ ಅಡಿಗೆ ಬಿದ್ದು ಎದ್ದದ್ದು? ಹೀಗೆ ಮಾಡುವ ಅಲ್ಲಲ್ಲ, ಅಷ್ಟು ನನಗೆ ಕಣ್ಣು ಕಾಣುವುದಿಲ್ವಾ? ಕಾಣ್ತದೆ. ಒಳ್ಳೆ ಒಂದು ಸುದ್ದಿ ತಂದಿದ್ದಿ. ಹಾ. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ನಾನು. ಎದ್ದ? ನಿನಗೊಂದು ಈ ಸಲ ಒಂದು ಸನ್ಮಾನ ಮಾಡಬೇಕು ಅಂತ ಉಂಟು. ಸನ್ಮಾನ? ಹಾ, ಇಷ್ಟೇ ತನಕ ಎಲ್ಲಿಯೂ ನನಗೆ ಒಂದು ಸನ್ಮಾನ. ನಾನು ಎರಡು ಮಾತಾಡಬೇಕಾ? ಸನ್ಮಾನ ಪದ, ಪದ. ಸರಿ ಉಂಟದು. ಎರಡು ಅದನ್ನು ಹೇಳಿ ಅಷ್ಟರ ಅಲ್ಲಿಗೆ ಹೋಗಿದ್ದಾರೆ. ಎರಡೇ ಮಾತು. ಸಾಕು ಸಾಕು ಇದ ಮಾತು. ಇದೆಂತದು? ಅದೆಂತ ಇವರೇ? ಏಕಾವಳಿ ಸರ. ನಿಮ್ಮಲ್ಲಿ ಕಾವಲಿ ಈಗ? ಏಕಾವಳಿ ಸರ. ಏಕಾವಳಿ ಎಂತ? ಏಕವಳಿ. ಏಕವಳಿ ಸಾರವ? ಇದು ಸರ. ಹಾ, ಇದು ಯಾರಿಗೆ ಗೊತ್ತಾ? ನಿಮ್ಮದ? ಇದು ನಿನಗೆ. ನಿಮ್ಮದ? ಮತ್ತೆ ನನ್ನ ಕೈಯಲ್ಲಿರುವುದು ನನ್ನದಲ್ಲ, ಇನ್ನೊಬ್ಬರದನ್ನು ನಾನು ತಗೊಂಡು ಬರ್ಲಿಕ್ಕೆ ನಾನು. ಆಯ್ತಾ? ನಿಮ್ಮದ? ನಿಮ್ಮದು. ಇದು ನಿನಗೆ ಆಯ್ತಾ? ಇವರೇ ವೈದ್ಯರು ಮಾರುಂಟು ಇವರೇ ನಿಮ್ಮ ಕಾವಲಿ ಯವ್ವ. ಯಾರ ಎತ್ತದ? ವೈದ್ಯರು ಮಾರುಂಟು ಇವರೇ ನಿಮ್ಮ ಕಾವಲಿ ಅದಕ್ಕೆ ಸ್ವಲ್ಪ ತಿನ್ಬೇಕಂತ ಹೇಳುವುದು. ಎಂತ ಇದೊಂದು ವೈದ್ಯರು ಮಾರುಂಟು ಇವರೇ ಯವ್ವ. ಎತ್ತದು? ಇದೆಂತೆಲ್ಲ ಚಿನ್ನದ್ದೇ? ಇದು ಚಿನ್ನದ್ದು ಎಲ್ಲ ನಿನಗೆ. ಇದೆಂತ ನೋಡು ನೋಡು. ಅವ ಭಾರ ಉಂಟು ಇವರೇ. ಅಷ್ಟು ಮಾತ್ರವಲ್ಲ, ಹಾ, ನನ್ನ ಎಡ ಕೈಯ ನೋಡು, ಅದೆಂತ ಅದು? ಮುದ್ರೆ ಉಂಗುರ. ಒಬ್ಬ ಅದು ನಿನಗೆ. ನನ್ನ ಎಡ ಕೈಯದ್ದು ಆಯ್ತಾ? ಮುದ್ರೆ ಉಂಗುರ ಬೆರಳಿಗೆ, ಬೆರಳಿಗೆ, ಬೆರಳು, ಬೆರಳು, ಬೆರಳು. ಹಾ, ಎಲ್ಲಿಗೆ ಕೈಯದ್ದು? ಇದೆಂತ ಬೆರಳಿ ಇವರು ಎಂತ ಸುಮ್ಮ ಇದು ನನ್ನ ಕೊರಳಿಗೆ ಹಾಕಲಿಕ್ಕೆ ಆಗಿ ಏನು? 9116 ಅಂತ ಬರ್ದು ಉಂಟು ಅಂತ ನೋಡಿ. ಎಷ್ಟು ಉಂಟು ಅದರಲ್ಲಿ? ಗೊತ್ತಾಯ್ತಲ್ಲ? ಸಂತೋಷದಲ್ಲಿ ಕೊಟ್ಟ ಸನ್ಮಾನ. ಸನ್ಮಾನ ಮಾಡಿ. ಸಾಕು. ನಾನು ಇನ್ನಿದ್ರೆ ಬರ್ತೇನೆ. ಬೇಕಾದ್ರೆ ಕೆಲಸ ಕರೆಯಿರಿ. ಓ, ಓ! ಇವನ ಮಾತನ್ನು ಕೇಳಿದ ಕ್ಷಣವೇ